ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ತಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಸೊ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂಥ ಅನೌನ್ಸ್ ಇದೆ. ಸೊ ಅನ್ಅಕಾಡೆಮಿಯಲ್ಲಿ ವಿಶೇಷವಾದಂಥ ಬ್ಯಾಚ್ ಕೋರ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ತಾವು ಸಹಿತ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ತಮಗೇನಾದರೂ ಇಷ್ಟ ಇದ್ದರೆ ಸೊ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋರಿ. ಸೊ ಅಲ್ಲಿ ಗುರುದೇವ್ ಅನ್ನುವಂಥ ಸಮಗ್ರ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಜೊತೆಗೆ ಫ್ರೀ ಪ್ಲಸ್ ಕ್ಲಾಸ್ಗಳು ಸಹಿತ ಇದ್ದಾವೆ. ಜೊತೆಗೆ ಫ್ರೀ ಅನ್ಅಕಾಡೆಮಿ ಕ್ಲಾಸ್ಗಳು ಸಹಿತ ಅವೈಲೇಬಲ್ ಇದ್ದಾವೆ. ಓಕೆ, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, GPSಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ವಿಶೇಷವಾದಂಥ ಕ್ಲಾಸ್ಗಳು ನಿಮ್ಗಲ್ಲಿ ಸಿಗ್ತಾ ಇದ್ದಾವೆ. ಸೊ ಬನ್ನಿ, ಜಾಯಿನ್ ಆಗಿ ನೀವು ಕಂಡಂಥ ಕನಸನ್ನು ಕ್ರ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಶೇಷ ಟಾಪಿಕ್ ಏನಪ್ಪ ಅಂದರೆ, ಆಲ್ರೆಡಿ ಸಂಖ್ಯೆಗಳು ಅನ್ನುವಂಥ ಟಾಪಿಕನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇವತ್ತು ಎರಡನೇ ಭಾಗವನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಇವತ್ತು ಎರಡನೇ ಭಾಗದಲ್ಲಿ ಏನಿದಪ್ಪ ಅಂತ ಕೇಳಿದರೆ, ಸೊ ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ, ಪ್ರಮುಖವಾಗಿ ಇವತ್ತಿನ ಎರಡನೇ ಭಾಗದಲ್ಲಿ ನಾವು ಮಾಡ್ತಿರ್ತಕ್ಕಂಥ ವಿಶೇಷತೆ ಏನಪ್ಪ ಅಂದ್ರೆ, ಸೊ ಈಗಾಗಲೇ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಏನು, ಸೊ 2017 ಆಗಿರ್ಬೋದು, ಜೊತೆಗೆ 2018 ಆಗಿರ್ಬೋದು ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, 2017 ಆಗಿರ್ಬೋದು, ನೆಕ್ಸ್ಟ್ 2019 ಆಗಿರ್ಬೋದು. ಸೊ ಈ ಒಂದು ವರ್ಷದಲ್ಲಿ ಪ್ರಮುಖ 6 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಈ 6 ಪ್ರಶ್ನೆ ಪತ್ರಿಕೆಯಲ್ಲಿ ಸಂಖ್ಯೆಗಳ ಮೇಲೆ, ನಂಬರ್ಸ್ ಮೇಲೆ ಬಂದಿರತಕ್ಕಂಥ ಏನೆಲ್ಲ ಕ್ವಶನ್ಸ್ಗಳಿದ್ದಾವೆ ನಾನು ಬಳಸಲೇ ಇದ್ದೀನಿ. ಸಂಖ್ಯೆಗಳು ನಮ್ಮ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ರೀ. ಸೊ ಸುಮಾರು 4 ರಿಂದ 5 ಅಂಕಗಳನ್ನು ಕೊಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಅಂದರೆ ಯಾವೆಲ್ಲ ಕ್ವಶನ್ಸ್ಗಳು ಬಂದಿದ್ದು, ಏನೆಲ್ಲ ವಿಶೇಷತೆ ಇದೆ, ಸೊ ಯಾವ್ಯಾವ ಬಂದಿದ್ದು ಅನ್ನೋದನ್ನು ಸೊ ಒಂದೊಂದಾಗಿ ಏನು ಮಾಡೋಣ, ಇವತ್ತು ಚರ್ಚೆನ ಮಾಡೋಣ. ಸೊ ಪಾರ್ಟ್ 1 ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಕ್ವಶನ್ಸ್ಗಳಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಯಾವ ಕ್ವಶನ್ಸ್ಗಳು ಬರ್ಬೋದು ಅನ್ನೋದು ಹೇಳ್ತಾ ಇದ್ದೇನೆ. ನಡುವೆ ಬೇರೆ ಬೇರೆ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ಣ ಪ್ರಮಾಣದಲ್ಲಿ ನೋಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಬನ್ನಿ, ಪ್ರಮುಖವಾಗಿ ಇವತ್ತಿನ ಒಂದು ಅಂಶವನ್ನು ನಾವು ನೋಡ್ತಾ ಇದ್ದೇವೆ. ಎಸ್, ಹಾಗಾದ್ರೆ ಇದೊಂದು ಪ್ರಶ್ನೆಯನ್ನು ತಾವು ನೋಡ್ತಾ ಇದ್ದಾರೆ. ಸೊ ಆ ಪ್ರಶ್ನೆ ಏನಿದೆ ಅನ್ನೋದನ್ನು ತಾವು ಸಹಿತ ಗಮನಿಸ್ತಾ ಇದ್ದೀರಾ. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ. ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಅಂದರೆ ಇಟ್ ಮೀನ್ಸ್ ಕೇವಲ 2 ಅಪವರ್ತನ ಇರ್ತಾ ಇದ್ದಾವೆ. ಸೊ ಹಾಗಾದರೆ ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ, ದಟ್ ಈಸ್ 2 ಅಂತ ನಾವು ಕರಿತಾ ಇದ್ದೇವೆ. ಇನ್ನು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ, ಇಟ್ ಮೀನ್ಸ್ ಸಂಯುಕ್ತ ಸಂಖ್ಯೆಗಳಂದ್ರೆ ಏನಪ್ಪ ನೋಡಿ, 1ಕ್ಕಿಂತ ಹೆಚ್ಚೇನಪ್ಪ ಅಂದ್ರೆ ಅಪವರ್ತನಗಳನ್ನು ಹೊಂದಿರ್ತಾ ಇದ್ದಾವೆ, ಬಟ್ ಅವಿಭಾಜ್ಯ ಸಂಖ್ಯೆಗಳಾಗಿರೋದಿಲ್ಲ. ಸೊ ಅಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತೇವೆ, ಸಂಯುಕ್ತ ಸಂಖ್ಯೆಗಳು ಅಂತ ನಾವು ಕರಿತಾ ಇದ್ದೇವೆ. ಓಕೆ, ಹಾಗಾದ್ರೆ ಸ್ನೇಹಿತರೆ, ಆ ಒಂದು ಸಂಯುಕ್ತ ಸಂಖ್ಯೆ ಯಾವುದು? ಇಲ್ಲೂ ಕನಿಷ್ಠ ಕೇಳಿದರೆ, ಕನಿಷ್ಠ ಸಂಯುಕ್ತ ಸಂಖ್ಯೆ ಯಾವುದಪ್ಪ ಅಂದ್ರೆ 4 ಇದೆ. ಸೊ ಇವುಗಳದ ಒಂದು LCM ಅನ್ನು ಕೇಳಿದ್ದಾರೆ. ತಾವು ನೋಡ್ತಾ ಇದ್ದಾರೆ LCM ಎಷ್ಟು ಅಂತ ಸಿಂಪಲ್ ಇದೆ. ಸೊ 2 ಒಂದಲೇ 2 ಎರಡಲೇ, ದೆನ್ ಅಗೇನ 2 ಒಂದಲೇ, ಸೊ 2 ಒಂದಲೇ ಅಂತ ನಾವು ಕರಿತಾ ಇದ್ದೇವೆ. ಸೊ ಡೈರೆಕ್ಟ್ ಆಗಿ LCM ಎಷ್ಟು ಬರ್ತೈತಪ್ಪ ಅಂದ್ರೆ 2 × 2. ಸೊ ಆನ್ಸರ್ ಏನಾಗ್ತಾ ಇದೆ ಹೇಳ್ರಿ, ಸೊ 4 ಬರ್ತಾ ಇದೆ. ಸೊ ಫಸ್ಟ್ ಆಪ್ಷನ್ಸ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತಾ ಇದೆ. ನೋಡಿ, GPS ಎಕ್ಸಾಮ್ ಅಷ್ಟೊಂದು ಕಠಿಣ ಅಲ್ಲ, ಬಟ್ ಕೆಲವೊಂದು ಟಾಪಿಕ್ಗಳನ್ನ ನಾವು ಕಂಪಲ್ಸರಿ ಕವರ್ ಮಾಡಿದರೆ ಖಂಡಿತ GPS ಸುಲಭವಾಗಿ ಏನು ಮಾಡ್ಬೋದು, ಕ್ರ್ಯಾಕ್ ಮಾಡಬಹುದು. GPS ಎಂಬುದು ಬಾರಿ ಹಣ್ಣನ್ನು ಸುಲಭ ಹಾಗೆ ನೆನಪಿಟ್ಕೋರಿ. ಬಟ್ ಯಾರು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಸೊ ಅವರಿಗೆ ಮಾತ್ರ ಏನಾಗ್ತಾ ಇದೆಯಪ್ಪ ಅಂದ್ರೆ, ಸೊ ಅದು ಬಹಳಷ್ಟು ಸುಲಭ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಎಕ್ಸ್ನ ಅನುಪಾತ 3 ಸಮಾನುಪಾತ 15:3 ಆದರೆ ಸೊ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದರೆ, ಮಿಸ್ ಆಗಿ ಬಂದಿದೆ ಅನುಪಾತಗಳ ಮೇಲೆ ಟಾಪಿಕ್. ಸೊ ಬನ್ನಿ ಬಿಡಿಸೋಣ, ಏನು ಪರವಾಗಿಲ್ಲ, ಸಿಂಪಲ್ ಇದೆಲ್ಲ ಸ್ನೇಹಿತರೆ. ನೋಡಿ, ಎಕ್ಸ್ ಇದೆ, ಅನುಪಾತ ಇದೆ, 3 ಇದೆ, ಅನುಪಾತ ಸಮಾನುಪಾತ ಇದೆ, ದೆನ್ 15 ಇದೆ, ಅನುಪಾತ 5. ಸೊ ಇವು ಮಧ್ಯ ಪದಗಳು ಅಂತ ಕರೀತಾರೆ. ಸೊ ಇವಾಗ ಕೊನೆಯ ಪದಗಳು, ಆದಿ ಅಂತ್ಯ ಪದಗಳು ಅಂತ ನಾವು ಕರಿತಾರೆ. ಸೊ ಆದಿ ಪದಗಳು ಗುಣಾಕಾರ ಮಾಡಿದಾಗ 5x ಆಗ್ತಾ ಇದೆ. ಸೊ ಇಸ್ಇಕ್ವಲ್ ಟು ಏನಾಗಿರ್ತದಪ್ಪ ಅಂದ್ರೆ 15 ಎಷ್ಟಾಗಿರ್ತದೆ, ಮಧ್ಯ ಪದಗಳು ಗುಣಲಬ್ಧ ಆಗಿರ್ತದೆ, ರೈಟ್. ಸೊ ಅದನ್ನು ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ, x = 45 ಡಿವೈಡ್ ಬೈ ಏನಾಗಿದೆಪ್ಪ ಅಂದ್ರೆ 5 ಆಗ್ತಾ ಇದೆ. ಸೊ x = ಎಷ್ಟು ಬರ್ತಾ ಇದೆಪ್ಪ ಅಂದ್ರೆ 9 ಬರ್ತಾ ಇದೆ ಸ್ನೇಹಿತರೆ, ನೆನ್ಬಿಟ್ಕೊಳ್ಳಿ. ಓಕೆ, 5 1s 5 9s. ಸೊ ನಮ್ಮ ಆನ್ಸರ್ ಏನಪ್ಪ ಅಂದ್ರೆ, ನೋಡಿ ಅವ್ರೇನು ಕೇಳಿದಾರಪ್ಪ ಅಂದ್ರೆ ಪ್ರಶ್ನೆ, ಎಕ್ಸ್ನ ಬೆಲೆ ಯಾವುದು ಕೇಳಿದ್ರೆ, ಸೊ ಆನ್ಸರ್ ಏನಾಗ್ತಾ ಇದೆ, 4th ಆಪ್ಷನ್ಸ್ ರೈಟ್ ಆಗ್ತಾ ಇದೆ. ನೋಡಿ ಎಷ್ಟು ಸಿಂಪಲ್ ಆದಂಥ ಕೆಲವೊಂದು ಆಬ್ಜೆಕ್ಟ್ ಟೈಪ್ ಕ್ವಶನ್ಸ್ಗಳನ್ನ ನಾವು ಕ್ಲಿಯರ್ ಆಗಿ ನೋಡ್ತಾ ಇದ್ದೇವೆ. ತಾವು ಸಹಿತ ನೋಡ್ಬೋದು. ಬನ್ನಿ ಮುಂದಿನ ಪ್ರಶ್ನೆ ಯಾವುದಿದೆ ನೋಡೋಣ. ಸೊ ಬನ್ನಿ ಮುಂದಿನ ಪ್ರಶ್ನೆ.
ಎಸ್ 10 ಮತ್ತು 3ರ ಮೊಸ ಕೇಳಿದಾರೆ. ಸಿಂಪಲ್ 10 ಮತ್ತು 3ರ ಮೊಸ ಕೇಳಿದರೆ 10 ಮತ್ತು 3 ಯಾವ ಮಗ್ಗೆಯಲ್ಲೂ ಸಹಿತ ಇಲ್ಲ. ಹಾಗಾಗಿ ಅವು ಕೇವಲ ಯಾವ್ದು ಹೇಳ್ರಿ ನೋಡಿ, ಪ್ರತಿಯೊಂದು ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತ್ಯ ಮಲ್ಟಿಪಲ್ಸ್ ಯಾವುದಪ್ಪ ಆಗಿರ್ತದಪ್ಪ ಅಂದ್ರೆ ಸೊ ದಟ್ ಈಸ್ ಏನಾಗಿರ್ತದೆ ಹೇಳ್ರಿ, ಸೊ 1 ಆಗಿರ್ತಾ ಇದೆ. ತಮ್ಗೆ ಗೊತ್ತಿರಬೇಕು ಅತಿ ಚಿಕ್ಕದಾದಂಥ ಅಪವರ್ತ್ಯ ಅಂತ ನಾವು ಕರಿತಾ ಇದ್ದಾವೆ ಯಾವುದನ್ನ, ಒಂದನ್ನ ನೆನಪಿರಲಿ ಸ್ನೇಹಿತರೆ. ಪಾಯಿಂಟ್ ಕ್ಲಿಯರ್. ಎಸ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಏನಿದೆಪ್ಪ ಅಂತ ಕೇಳಿದ್ರೆ ನೋಡಿ 2 ಬಾರ್ಲೆ ಎಷ್ಟಿದೆ ಹೇಳ್ರಿ, 3 2/3 ಇದೆ, 7/4 ಇದೆ, ರೈಟ್. ಸೊ ಇವುಗಳಲ್ಲಿ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದ್ದಾರೆ, ರೈಟ್. ಸೊ ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂದ್ರೆ ಏನ್ ಮಾಡಬೇಕು? ಸೊ ನೋಡೋಣ ಬನ್ನಿ ಸ್ನೇಹಿತರೆ. 2/3 ದೆನ್ ಏನಿದೆ ಹೇಳ್ರಿ 7/4, ರೈಟ್. ಸೊ LCMಗಳು, ಸೊ ಛೇದಗಳು ಯಾವ್ದವು 3 ಮತ್ತು 4. ಎಸ್, ಇವುಗಳ ಒಂದು LCM ಎಷ್ಟಾಗಿಪ್ಪ ಅಂದ್ರೆ 12 ಆಗ್ತಾರೆ. LCMನ ತಕ್ಕೋಬೇಕು. ದೆನ್ 3ದಾಗ LCM ಎಷ್ಟಿದೆಪ್ಪ ನೋಡಿ 12 ಬರೀತಾ ಇದ್ದೀವಿ ನೋಡಿ. ಛೇದಗಳನ್ನ ಸಮ ಮಾಡಿ ಎಷ್ಟು ಬೇಕಾದಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನು ಮಾಡೋದು ಹೇಳ್ರಿ ಬರಿಬೋದು, ನೆನ್ಪಿಟ್ಕೋರಿ. ಸೊ 3 1 ಮಗೆ 12 ಎಷ್ಟಿದೆ 4 ಇದೆ. ದೆನ್ 4 ಮಗೆ 12 ಎಷ್ಟಿದೆ ಹೇಳ್ರಿ 3 ಇದೆ. ದೆನ್ 2 × 4 ಇಟ್ ಇಸ್ 8, 7 × 3 21. ಸೊ ಇವುಗಳ ನಡುವೆ ಸಾಕಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದು, ನಾವು ನೆನ್ಪಿಟ್ಕೋರಿ. ಸೊ ಉದಾಹರಣೆ ಹೇಳಬೇಕಾದ್ರೆ ಸೊ ಎಕ್ಸಾಂಪಲ್ ಅನ್ನ ನಾವು ನೋಡ್ತಾ ಇದ್ದೇವೆ. ಸೊ ಒಂದು 9y ಏನಪ್ಪ ಅಂದ್ರೆ 12 ಬರಿಬೋದು, 10/12 ಬರಿಬೋದು ನೋಡಿ, 11/12 ಬರಿಬೋದು, ದೆನ್ 12/12 ಬರಿಬೋದು ನೋಡಿ. ಸಾಕಷ್ಟು ಏನು ಬರಿಬೋದಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನು ಮಾಡ್ಬೋದು ಬರಿಬಹುದು. ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನು ಮಾಡ್ತಾ ಇದ್ದೇವೆ ಬರಿತಾ ಇದ್ದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಅದು 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಆಗಿರ್ಬೋದು ಅಥವಾ 2 ಅಭಾಗಲಬ್ಧ ಸಂಖ್ಯೆಗಳು ಆಗಿರ್ಬೋದು. ಎಷ್ಟು ಬೇಕಾದಷ್ಟು ನಾವೇನು ಮಾಡ್ಬೋದು ಅಂದರೆ ಸಂಖ್ಯೆಗಳನ್ನು ರಚಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. ಪೈ ಮತ್ತು 22 ನೋಡಿ, ಪೈ ಮತ್ತು 22 ಭಾಗಲೇ 20/7. ಓಕೆ, ಸೊ ಏನಿದ್ರ ಬೆಲೆ ಎಷ್ಟು ಬರ್ತಾ ಇದೆ? ಶೂನ್ಯ ಬರ್ತಾ ಇದೆಯೋ, ಸ್ವಾಭಾವಿಕ ಸಂಖ್ಯೆನೋ, ಭಾಗಲಬ್ಧನೇ ಅಭಾಗಲಬ್ಧ ಸಂಖ್ಯೆ? ನಿಮಗೆಲ್ಲ ಗೊತ್ತಿರುವ ಹಾಗೆ ಸೊ ಪೈ ಇಸ್ ಏನು ಒಂದೇನಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆ. ಪೈ ಅನ್ನೋದು ಒಂದೇನು ಹೇಳಿದ್ರೆ ಇರ್ರೇಷನಲ್ ನಂಬರ್ ಅಂತ ನಾವು ಕರಿತಾ ಇದ್ದೇವೆ, ರೈಟ್. ಸೊ ಆದರೆ 22/7 ಅನ್ನೋದು ಒಂದೇನಪ್ಪ ಅಂದ್ರೆ ಸೊ ದಟ್ ಈಸ್ ಅ ರ್ಯಾಷನಲ್ ನಂಬರ್. ಯಾಕೆ? ಕೆಲವು ಡಿಜಿಟ್ ಆದ ನಂತರ ಅದು ಮತ್ತೆ ಪುನಃ ರಿಪೀಟ್ ಆಗ್ತಾ ಇದಾವೆ ಸಂಖ್ಯೆಗಳು. ಅಂದ್ರೆ ಆವರ್ತಗೊಳ್ಳುವ ದಶಮಾಂಶ ಸಂಖ್ಯೆ, ಇಟ್ ಮೀನ್ಸ್ ದಟ್ ಈಸ್ ಅ ಭಾಗಲಬ್ಧ ಸಂಖ್ಯೆ, ಹೌದಾ? ಸೊ ಆದರೆ ಪೈ ಅನ್ನೋದೊಂದು ಏನಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಲ್ಲ, ಅದೊಂದು ಅಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ಅಭಾಗಲಬ್ಧದಲ್ಲಿ ಭಾಗಲಬ್ಧವನ್ನು ಕಳೆದು ಅಂದ್ರೆ ಸೊ ಆನ್ಸರ್ ಏನು ಬರ್ತಾ ಇದೆ ಹೇಳ್ರಿ, ಅಭಾಗಲಬ್ಧ ಸಂಖ್ಯೆನ ಬರ್ತಾ ಇದೆ. ನೆನ್ಪಿಟ್ಕೋರಿ ನೋಡಿ, ಯಾವ ಸಂಖ್ಯೆ? ಅಭಾಗಲಬ್ಧ. ನೆನ್ಪಿಟ್ಕೋರಿ, ಯಾವುದೇ ಒಂದು ಅಭಾಗಲಬ್ಧದಲ್ಲಿ ಭಾಗಲಬ್ಧವನ್ನು ಕಳೆದು ಅಂದ್ರೆ ನಮಗೆ ಬರೋದು ಯಾವ್ದಲ್ರಿ? ಸೊ ದಟ್ ಈಸ್ ಅಭಾಗಲಬ್ಧ ಸಂಖ್ಯೆನ ಬರ್ತಾ ಇದೆ, ನೆನಪಿಟ್ಕೊಳ್ಳಿ. ಓಕೆ, ಎಸ್. ಬಟ್ ಮುಂದಿನ ಪ್ರಶ್ನೆನ ನೋಡೋಣ. ಸೊ ಮುಂದಿನ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ. 15 ಇದೆ, 18 ಇದೆ ನೋಡಿ. 15, 18 ಮತ್ತು 25ಗಳಿಂದ ಭಾಗಿಸಲ್ಪಡುವ ಪೂರ್ಣ ವರ್ಗ ಸಂಖ್ಯೆ ಯಾವುದು? ಆಲ್ರೆಡಿ ಇದು CTET ಸಹಿತ ಏನಾಗಿತ್ತಪ್ಪ ಅಂದ್ರೆ ಪ್ರಶ್ನೆ ಅರೈಸ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಏನು ವಿಶೇಷ ಇದೆ. ಸೊ ಇಲ್ಲಿ ಭಾಗಿಸಲ್ಪಡುವ ಅಂದ್ರೆ ಕೆಳಗಿನ ಯಾವುದೋ ಒಂದು ಪೂರ್ಣ ವರ್ಗ ಸಂಖ್ಯೆನ ಭಾಗಿಸ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಸೊ ಸಿಂಪಲ್ ಇದೆ. ನಾವೇನು ಮಾಡೋಣ ಅಂದ್ರೆ ಸೊ 15 ದೆನ್ 18 ದೆನ್ 25ರ ಒಂದು ಸೊ LCM ಅನ್ನು ತೆಗೆದುಕೊಳ್ಳೋಣ. ಓಕೆ, ಎಸ್. ಹಾಗಾದ್ರೆ ಎಷ್ಟಾಗ್ತಾ ಇದೆ ನೋಡಿ, ಯಾವ ಮಗ್ಗೆಲಿದ್ದಾವೆ? 15, 18, 25 ಯಾವ ಮಗ್ಗೆ ಇಲ್ಲ, 15, 25 5 ಮಗ್ಗೆ ಇದ್ದಾವೆ. ಸೊ ಕ್ಯಾನ್ ಟೇಕ್ 5 ಎಷ್ಟೇ ಇದೆ? 5 3ಲೇ ಇದೆ, 5 5ಲೇ ಇದೆ. ಸೊ 18 18 ಬರೀರಿ. ದೆನ್ 3 1ಲೇ, 3 6ಲೇ. ಸೊ 5ಕ್ಕೆ ಹೆಂಗಿದೆ ಹಂಗೆ ಬರೀರಿ, ರೈಟ್. ಸೊ ಗುಣಾಕಾರ ಮಾಡಿರಿ. 5 × 3 × 6 × 5. ಸೊ LCM ಎಷ್ಟು ಬರೋದಕ್ಕೆ ನೋಡ್ರಿ, 5 3ಲೇ 15, 15 6ಲೇ 90 ನೋಡಿ. ಎಷ್ಟು ಬಂತು LCM ಕರೆಕ್ಟಾಗಿ ಚೆಕ್ ಮಾಡಿ. ಓಕೆ, ಒಂದು ನಿಮಿಷ. ಎಷ್ಟು ಬರ್ತಾ ಇದೆ ನೋಡಿ, ಕರೆಕ್ಟಾಗಿ ಚೆಕ್ ಮಾಡಿರಿ. 15, 18 ಮತ್ತು 25ಗಳಿಂದ ಭಾಗಿಸಲ್ಪಡ್ತಕ್ಕಂಥ ಪ್ರಮುಖ ಸಂಖ್ಯೆ ಯಾವುದು ಅಂತ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ನೆನ್ಪಿಟ್ಕೋರಿ, 15 ಇದೆ, 18, 25ಗಳಿಂದ ಭಾಗಿಸಲ್ಪಡ್ತಕ್ಕಂಥ ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೋಡಿ. LCM ಕರೆಕ್ಟ್ ಇದೆನಾ? 5 3ಲೇ 15 ಆಗ್ತಾ ಇದೆ, 18 18, 5 5 25, ದೆನ್ 3 1ಲೇ, ಎಸ್ 3 6ಲೇ ಏನಾಗ್ತಾ ಇದೆ
5ಕ್ಕೆ 5 ಹೊಡೆದಿದೆ, 5 ಮೂರಲೆ 15, 15 ಆರಲೆ ಎಷ್ಟು ಆಗ್ತಾ ಇದೆ 90, 95 ಎಷ್ಟು ಆಗ್ತಾ ಇದೆ ರೀ, ಎಷ್ಟು ಆಗ್ತಾ ಇದೆ ನೋಡಿ. LCM ಏನಾದರೂ ರಾಂಗ್ ಆಯ್ತಾ ಚೆಕ್ ಮಾಡಿ ದಯವಿಟ್ಟು ಬೇಗನೆ. ಎಸ್ ನೋಡೋಣ ಬನ್ನಿ ಸ್ನೇಹಿತರೆ. 6 5 30, 33 90, 95 455. ಎಸ್ ಓಕೆ ಡನ್, ಡೋಂಟ್ ವರಿ. ಸೊ ಎಷ್ಟು ಬರುತ್ತೆ ಹೇಳ್ರಿ ಆನ್ಸರ್ 450 ಕರೆಕ್ಟ್ ಇದೆ. ಓಕೆ 450. ಈ 450 ನಾವು ಏನು ಮಾಡಬೇಕಪ್ಪ ಅಂತಾರೆ, ಸೊ ಅಪವರ್ತ್ಯಗಳನ್ನು ಬರ್ಕೊತ ಹೋಗ್ಬೇಕು. 450 ಯಾಕ ಈ 450 ಅನ್ನೋದ್ರಿಂದ ಏನಪ್ಪ ಅಂದ್ರೆ 15 ನೋಡಿ ಯಾವುದು 15, 18, 25ರಿಂದ ಡಿವೈಡ್ ಆಗ್ತಾ ಇದೆ ಕರೆಕ್ಟಾ. ಸೊ ಹಾಗಾದ್ರೆ ಇದ್ರ ಮಲ್ಟಿಪಲ್ಸ್ ಸಹಿತ ಏನಾಗ್ತಾವೆ ಹೇಳ್ರಿ 15, 18, 25ರಿಂದ ಗ್ಯಾರಂಟಿ ಏನಾಗ್ತಾವೆ ಹೇಳ್ರಿ ಹೋಗಿ ಹೋಗ್ತಾ ಅನ್ನೋದು ನೋಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಎಷ್ಟೇ ಗುಣಾಕಾರ ಮಾಡೋಣ, ಒಂದಲೇ ಗುಣಾಕಾರ ಮಾಡಿದ್ರೆ 450 ಬರ್ತದೆ, ಎರಡಲೇ ಗುಣಾಕಾರ ಮಾಡಿದ್ದು ಅಂದ್ರೆ ನೋಡ್ರಿ 450 ಇಂಟು ಎರಡಲೇ ಅಂದರೆ ಎಷ್ಟು ಬರ್ತದೆ, ಸೊ ದಟ್ ಈಸ್ ಎಷ್ಟು ಬಂತು 900. ಹಾಗಾದ್ರೆ ಈ 900 ಅನ್ನೋದು ವರ್ಗ ಸಂಖ್ಯೆ ಆಗಿದೆಯೋ ಇಲ್ಲೋ, ಎಸ್ ಆಗಿದೆ ಡೆಫಿನೆಟ್ಲಿ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು ಹೇಳಿದ್ರೆ ಪೂರ್ಣ ವರ್ಗ ಸಂಖ್ಯೆ 900 ನೋಡಿ ಕರೆಕ್ಟ್ ಆಗಿದೆ. LCM ಅನ್ನು ತೆಗಿಬೇಕು, ಅದರ ಮಲ್ಟಿಪಲ್ಸ್ಗಳನ್ನು ಬರೀಬೇಕು. ಯಾಕೆ ಸೊ ಇದು ಒಂದು ಹೋಗ್ತಾ ಇದೆ, ಇದು 450 15, 18, 25 ಹೋಗ್ತಾ ಇದೆ ಅಂದರೆ ಇದರ ಅರ್ಥ ಏನು ಹೇಳ್ರಿ, ಸೊ ಉಳಿದಂಥ ಅದರ ಮಲ್ಟಿಪಲ್ಸ್ಗಳು ಸಹಿತ ಏನಾದವು ಆ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗ ಹೋಗ್ತಾ ಇದ್ದಾವೆ ಅರ್ಥ ನಮ್ಗೆ ಏನು ಮಾಡ್ತಾ ಇದೆ ಹೇಳ್ರಿ, ಸೊ ಕೊಡ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಓಕೆ ಎಸ್ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ವಲ್ಪ ಪ್ರಶ್ನೆ ಮಿಸ್ಟೇಕ್ ಆಗಿದೆ, ಬ್ರಕೆಟ್ ರೆಸ್ಟ್ 2 ಇದೆ ಮತ್ತು ಹೋಲ್ ಬ್ರಕೆಟ್ 2 ಇದೆ. ಇಟ್ ಮೀನ್ಸ್ ಈ ರೀತಿ ಇದೆ ನೋಡಿ, ಬ್ರಕೆಟ್ -2 ಡಿವೈಡ್ ಬೈ 3 ಬ್ರಕೆಟ್ ರೆಸ್ಟ್ 2, ದೆನ್ ಅಗೇನ್ ಏನಿದಪ್ಪ ಅಂದ್ರೆ ಬ್ರಕೆಟ್ ರೆಸ್ಟ್ 2 ಇದೆ ಸ್ನೇಹಿತರೆ. ಸೊ ಮೇ ಬಿ ಇಲ್ಲಿ ಯಾವುದೋ ಒಂದು ಮೈನಸ್ ಇದೆ. ಓಕೆ ಇದೊಂದು ಏನಿದಪ್ಪ ಅಂದ್ರೆ ಮೈನಸ್ ಇದೆ, ನೋಡೋಣ. ಸೊ ಯಾವ ರೀತಿ ಬಿಡಿಸೋಣ, ಸಿಂಪಲ್ ಇದೆ ಅಲ್ರಿ. ಸೊ ನೋಡಿ -2 ಇದೆ, ಸೊ -2 ಇದೆ, -2 ಡಿವೈಡ್ ಬೈ 3 ಇದೆ ನೋಡಿ, 2 ಎರಡಲಿ ಎಷ್ಟಾಯಿತು -4 ಆಯಿತು ಕರೆಕ್ಟಾ. ಎಸ್ ನೋಡಿ -4 ಇದೆ, ಅದನ್ನು ನಾವು ಈ ರೀತಿ ಬರೀಬೋದು ಸ್ನೇಹಿತರೆ. ಅಂದರೆ 3 ಮ್ಯಾಗ ಬರೋದು ಕೆಳಗೆ -2 ಬರೋದು. ಸೊ ಬ್ರಕೆಟ್ ರೆಸ್ಟ್ ಏನು ಮಾಡ್ಬೋದು 4 ಬರೀಬೋದು. ಯಾಕೆ ಮೈನಸ್ ಚಿಹ್ನೆ ಹೋಗೋ ಸಲುವಾಗಿ ನಾವು ಛೇದವನ್ನು ಅಂಶವನ್ನು ಛೇದವನ್ನಾಗಿ. ಹಂಗಾರೆ 3 4 ಸಲ ಗುಣಾಕಾರ ಮಾಡಿದ್ರೆ ಸೊ ದಟ್ ಈಸ್ ಎಷ್ಟು ಅಂತ ಹೇಳ್ರಿ ಆನ್ಸರ್ 81 ಬಂತು ಕರೆಕ್ಟಾ. ಎಸ್ -2 4 ಸಲ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತೆ ಹೇಳ್ರಿ 16 ರೈಟ್. ಯಾಕೆ ಮೈನಸ್ ಅನ್ನೋದು -2 4 ಸಲ ಮೈನಸ್ ಇಂಟು ಮೈನಸ್ ದಟ್ ಈಸ್ ಪ್ಲಸ್, ದೆನ್ 2⁴ ದಟ್ ಈಸ್ ಈಕ್ವಲ್ ಟು 16. ಓಕೆ ನೋಡಿ ಎಷ್ಟು ಸುಲಭವಾಗಿ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಸೊ ಆನ್ಸರ್ಗಳನ್ನು ಏನು ಮಾಡ್ಬೋದು ಹೇಳ್ರಿ ಬರಲಿಕ್ಕೆ ಸಾಧ್ಯತೆ. ಸೊ ಇವೆಲ್ಲ ಕ್ವಶನ್ಸ್ಗಳು ಏನಾಗಿದ್ದೀವಿ ಹೇಳ್ರಿ ನಮ್ಮ GPSR ಸ್ಟಾರ್ಕ್ ಬಂದಿದ್ರು ನೋಡ್ರಿ. ಪ್ರತಿ ಬಾರಿ 3, 4, 5 ಮಾರ್ಕ್ಸ್ ಫಿಕ್ಸ್ ಇದೆ ಸ್ನೇಹಿತರೆ, ಯಾವುದು ಸಂಖ್ಯೆಗಳು ಅಂತ ಟಾಪಿಕ್. ಸೊ ಅಂಥ ಟಾಪಿಕನ್ನು ನಾವು ಮಿಸ್ ಮಾಡಿದ್ದು ಅಂದ್ರೆ ಕ್ರ್ಯಾಕ್ ಮಾಡೋದಾದರೂ ಹೇಗೆ. ಓಕೆ ಸೊ ಡೋಂಟ್ ಮಿಸ್ ದಿಸ್ ಟಾಪಿಕ್ ಅಂತ ಹೇಳ್ತಾ ಸೊ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಭಾಗಲಬ್ಧ ಸಂಖ್ಯೆಯಾಗಿ, ಸೊ ಇಲ್ಲಿ ಭಾಗಲಬ್ಧ ಅಂದರೆ ಈ ರೀತಿ ಇದೆ. ಓಕೆ 0.27 ಸೊ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ರೆ ಸಿಂಪಲ್ ಇದೆ ನೋಡಿ. ನಾನು ಯಾವ ರೀತಿ ಬರಿತಾ ಇದ್ದೀನಿ, ಸೊ R = ಬರೆಯೋಣ, R = 0.27. ಸೊ ಈ ರೀತಿ ಅದರ ಅರ್ಥ ಏನು ಹೇಳ್ರಿ, R = 0.2727 ಹಿಂಗೆ ಕಂಟಿನ್ಯೂ ಇದೆ ಅದನ್ನು ರೈಟ್. ಸೊ ದಿಸ್ ಇಸ್ ಈಕ್ವೇಷನ್ ನಂಬರ್ 1. ಸೊ ಕಂಟಿನ್ಯೂಸ್ ಇದೆ. ಈ 27 ಅನ್ನೋದು 27 ಅನ್ನೋದು ಸತತವಾಗಿ ಪುನರಾವರ್ತನೆ ಆಗ್ತಾ ಇದೆ ಅನ್ನೋ ರೈಟ್. ಓಕೆ ಎಸ್ ಇದಾದ ನಂತರ ನೋಡಿ ಇಲ್ಲಿ ಎಷ್ಟು ಸಂಖ್ಯೆಗಳು ರಿಪೀಟ್ ಆಗದವ್ರಿ, 2 ಸಂಖ್ಯೆಗಳು ರಿಪೀಟ್ ಆಗದವು. ಸೊ 2 ಸಂಖ್ಯೆಗಳು ಆದ ಕೂಡಲೇ ಒಂದನೇ ಸಮೀಕರಣಕ್ಕೆ 100ರಲ್ಲಿ ಏನು ಮಾಡೋಣ ಅಂದರೆ 2 ಕಡೆ ಗುಣಿಸೋಣ. ಓಕೆ ಎಸ್ 100ರಿಂದ ಏನು ಮಾಡಿದಾಗ ಅಂದರೆ ಗುಣಾಕಾರ ಮಾಡಿದಾಗ ನೋಡಿ 100 ಸೊ ಗುಣಾಕಾರ ಮಾಡಿದಾಗ ಏನಾಗ್ತಾ ಇದೆಪ್ಪ ಅಂದರೆ ಇದು 100ರಲ್ಲಿ ಗುಣಾಕಾರ ಮಾಡಿದ್ರೆ ಸೊ 27 ಬಿಂದು ಏನಾಗ್ತಾ ಇದೆ ಅಂದರೆ 27 ಡ್ಯಾಶ್ ಬರ್ತಾ ಇದೆ. ಸೊ ದಿಸ್ ಇಸ್ ಈಕ್ವೇಷನ್ ಏನು ಹೇಳಿದ್ರೆ 2 ಅಂತ ನಾವು ಕರಿತಾ ಇದ್ದೇವೆ. ಓಕೆ ಎಸ್ ಈಗ ಏನು ಮಾಡೋಣ ಅಂದ್ರೆ ಸೊ 2ರಲ್ಲಿ 1 ಏನು ಮಾಡೋಣ ಕಳೆಯೋಣ, 2ರಲ್ಲಿ 1 ಕಳೆಯೋಣ. ಇಟ್ ಮೀನ್ಸ್ 106ರಲ್ಲಿ ಸೊ 6 ಕಳೆಯೋಣ. ಸೊ ಈ ಕಡೆ ಏನಿದೆ ಹೇಳ್ರಿ 27 ಬಿಂದು 27 ಡ್ಯಾಶ್ ನಲ್ಲಿ ಏನು ಮಾಡೋಣ ಅಂದ್ರೆ 0.27 ಕಳೆದ್ಬಿಡೋಣ ರೈಟ್. ಎಸ್ ಕಳೆದಂದ್ರೆ ಎಷ್ಟು ಐತ್ರಿ 99 ಸೊ 27 ಉಳಿತು, ಬಿಂದು 27 ಮುಂದೆ ಡ್ಯಾಶ್ .27 ಮುಂದೆ ಡ್ಯಾಶ್ ಸೊ = 0 ಬರ್ತಾ ಇದೆ. ಸೊ ಹಾಗಾಗಿ ಲಾಸ್ಟ್ ಫೈನಲ್ ಆನ್ಸರ್ ದಟ್ ಈಸ್ 27 ಡಿವೈಡ್ ಬೈ ಏನು ಹೇಳ್ರಿ 99 ಬರ್ತಾ ಇದೆ ನೋಡಿ. ಕ್ಲಿಯರ್ ಆಗಿದೆ ಸ್ನೇಹಿತರೆ. ಒಟ್ಟಾರೆ ಏನಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ ಇಂಥ ಪ್ರಶ್ನೆಗಳು ಬರ್ಬೋದು ಆಯ್ತಾ. ಸೊ ಆರಾಮಾಗಿ ನಾವೇನು ಮಾಡ್ಬೋದು ಗೆಸ್ ಮಾಡ್ಬೋದು. ಇನ್ನೊಂದು ವಿಶೇಷ ವಿಚಾರ ಸ್ನೇಹಿತರೆ, ಸೊ ಇದೇ ಮಾರ್ಚ್ 10ರಿಂದ ವಿಶೇಷವಾಗಿ ನಾವೇನು ಮಾಡ್ತಾ ಇದ್ದಪ್ಪ ಅಂದ್ರೆ
ಸೊ ಮ್ಯಾಥ್ಸ್ ಟೆಸ್ಟ್ ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ವಿತ್ ಟಾಪಿಕ್ ವೈಸ ವಿತ್ ಟೈಮ್ ಟೇಬಲ್ ವೈಸ 20 ಸೆಟ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತಾ ಇದ್ದಾವೆ ಮೇವರೆಗೆ. ಪ್ರತಿ ರವಿವಾರ ಏನು ಮಾಡ್ತಾ ಇದ್ದಪ್ಪ ಅಂದರೆ ಸೊ ಟೆಸ್ಟ್ ಸಿರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಸಹಿತ ಜಾಯ್ನ್ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಜೊತೆಗೆ ನೀವು ನನ್ನ ನಂಬರ್ಗೂ ಸಹಿತ ಏನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು 11ರಿಂದ ಭಾಗ ಹೋಗ್ತಾ ಇದೆ ನೋಡಿ. ನಿನ್ನೆನೂ ನೋಡಿದ್ರೆ ಒಂದು ಪ್ರಶ್ನೆ ಆಲ್ರೆಡಿ ನಮಗೆ ಎಕ್ಸಾಮ್ಗೂ ಸಹಿತ ಬಂದಿದೆ ನೋಡಿ. 11ರಿಂದ ಯಾವುದು ಭಾಗ ಹೋಗ್ತಾ ಇದೆ? ಸಿಂಪಲ್ ಅದಲ್ಲ. 11ರ ನೇಮ್ ಏನು ಹೇಳ್ತದೆ ನೋಡಿ, ನಾನು ಡೈರೆಕ್ಟ್ ಇದನ್ನ ಬರ್ಬಿಡ್ತೀನಿ. ಯಾಕೆ 11ರ ನೇಮ್ ಏನು ಹೇಳ್ತದೆ, 9 ಇದೆ ನೋಡಿ. ಬೆಸ ಸ್ಥಾನಗಳ ಮೊತ್ತ 9 ಎಷ್ಟೈತ್ರಿ, 18. ಸೊ ಸಮಸ್ಥಾನಗಳ ಮೊತ್ತ ಸೊ ಇದು 18 ಆಯಿತು. ಸೊ ಅವೆರಡನ್ನ ಕಳೆದು ಅಂದರೆ ಸೊ ಆನ್ಸರ್ ಏನು ಬರಬೇಕು, 0 ಬರಬೇಕು. ಆನ್ಸರ್ ಏನಾದರೂ 0 ಬಂದರೆ ಅಥವಾ ನೋಡಿ, ಆನ್ಸರ್ ಏನಾದರೂ 0 ಬಂದರೆ ಅಥವಾ 11ರ ಅಪವರ್ತ್ಯವಾಗಿದ್ದರೆ ಆ ಸಂಖ್ಯೆ ಏನಾಗ್ತದೆ ಹೇಳ್ರಿ, 11ರಿಂದ ಪೂರ್ಣವಾಗಿ ಭಾಗ ಹೋಗ್ತಾ ಇದೆ. ನೆನಪಿರಲಿ ನಿಮಗೆ. ಓಕೆ, ಎಸ್. ಬಟ್ ಮುಂದಿನ ಪ್ರಶ್ನೆನ ನೋಡೋಣ. ಸೊ ಮತ್ತೆ ಯಾವುದಾದ್ರು ಹೋಗ್ಬೋದಾ? ಇಲ್ಲ, ಯಾವುದು ಹೋಗೋದಿಲ್ಲ, ನೆನಪಿರಲಿ. ನೆಕ್ಸ್ಟ್ ಸಿಂಪಲ್ ಇದೆ. ಸೊ 23 ಭಿನ್ನ ರಾಶಿಯ ರೂಪ ಕೇಳಿದಾರೆ. ಸಿಂಪಲ್ ಅದು, ಡೈರೆಕ್ಟ್ 0.23 ಸಿಂಪಲ್ ಅದ. ಸೊ ಭಿನ್ನ ರಾಶಿ 3 ಅಂದ್ರೆ ಏನಾಗ್ತದ, 23/100. ಸಿಂಪಲ್ ನೋಡಿ, ಆರಾಮಾಗಿ 1 ಅಂಕಗಳನ್ನು ಸೊ ಎಷ್ಟು ಈಸಿಯಾಗಿ ನಾವು ಇಲ್ಲಿ ಏನು ಮಾಡ್ತಾ ಹೋಗಪ್ಪ ಅಂದ್ರೆ ಪಡೆದುಕೊಳ್ತಾ ಇದೆ. ಬಿಕಾಸ್ ವಿ ವಾಂಟ್ ಬೇಸಿಕ್ ನಾಲೆಜ್. ಇಲ್ಲಿ ನಮಗೆ ಬೇಕಾಗಿರೋದು ಬೇಸಿಕ್ ನಾಲೆಜ್. ಪ್ರತಿತಾ ಸೊ ಬೇಸಿಕ್ ನಾಲೆಜ್ ಇರ್ತದೆ. ಸೊ ಆರಾಮಾಗಿ ನಾವು ಏನು ಮಾಡ್ಬೋದು ಅಂದರೆ ಸೊ ಪ್ರಶ್ನೆಗಳಿಗೆ ಏನು ಮಾಡ್ಬೋದು ಅಂದರೆ ಸೊ ಬಿಡಿಸ್ಬೋದು. ಸೊ ಇದರ ಉತ್ಪನ್ನದ ಕ್ಷೇತ್ರ ಎಷ್ಟಂತ ಕೇಳಿದಾರೆ ನೋಡಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಉತ್ಪನ್ನದ ಕ್ಷೇತ್ರ ಅಂದರೆ ಇಲ್ಲಿ ಸಿಂಪಲ್ ಅದ, ಯಾವುದೇ ತಲೆ ಕೆಡ್ಸ್ಕೊಂಗಿಲ್ಲ. ಸೊ ನಾವೇನು ಮಾಡೋಣ ಅಂದ್ರೆ ನೋಡಿ, 9.9 ಮೈನಸ್ ಏನಿದೆ x² = 0 ತಗೋಣ. ಆ x² ಆ ಕಡೆ ಹೋದ್ರೆ ಏನಾಗ್ತದೆ, ಸೊ x ಪ್ಲಸ್ ಆಗ್ತದೆ. ಸ್ಕ್ವೇರ್ ಈ ಕಡೆ ಬಂದರೆ ಏನಾಗ್ತದೆ, ಸೊ ಮೈನಸ್ ಆಗ್ತದೆ. ಸೊ ದಟ್ ಈಸ್ ಆನ್ಸರ್. ಸೊ ಹಂಗಾರೆ ಪ್ಲಸ್ ಆರ್ ಮೈನಸ್ ಏನಾಗ್ತದೆ, 3 ಸಿಗ್ತಾ ಇದೆ. ಸೊ ಎಕ್ಸ್ನ ಒಂದು ಉತ್ಪನ್ನದ ಕ್ಷೇತ್ರ ಏಟಾಗಿತ್ತು ಅಂದರೆ ಪ್ಲಸ್ ಆರ್ ಮೈನಸ್ 3. ಇಟ್ ಮೀನ್ಸ್ ಆನ್ಸರ್ ಏನಾಗ್ತದೆ, -3 ಆಗ್ತಾ ಇದೆ. ನೋಡಿ, ಸಿಂಪಲ್ ಆದಂಥ ಪ್ರಶ್ನೆಗಳನ್ನ ನಾವೇನು ಮಾಡ್ಬೋದು, ಆರಾಮಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಮೂರಂಕಿ ಯಾವ ಕನಿಷ್ಠ ಸಂಖ್ಯೆನ ಎದರಿಂದ ಹೇಳ್ರಿ, 5ರಿಂದ ಭಾಗಿಸಿದ 5ರಿಂದ ಹೆಚ್ಚಿಸಿದಾಗ ನೋಡಿ, 5ರಿಂದ ಹೆಚ್ಚಿಸಿದಾಗ ಅದೇನಾಗ್ತದೆ, 48ರಿಂದ 32ರಿಂದ 24ರಿಂದ ಭಾಗ ಹೋಗ್ತಾ ಇದೆ. ಯಾವ ಸಂಖ್ಯೆ ಅನ್ನೋದು ಗೊತ್ತಿಲ್ಲ, ಬಟ್ ಆ ಸಂಖ್ಯೆನ 5ರಿಂದ ಹೆಚ್ಚಿಗೆ ಮಾಡಿದಾಗ 5ರಿಂದ ಹೆಚ್ಚಿಗೆ ಮಾಡಿದ್ದು ಅಂದ್ರೆ ಅದೇನಾಗ್ತೈತಿ, 48, 32, 24ರಿಂದ ಡಿವೈಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ಅವುಗಳ ಒಂದು LCM ಅನ್ನು ನಾವೇನು ಮಾಡೋಣ ಅಂದ್ರೆ ಸ್ವಲ್ಪ ಮೊದಲು ಕಂಡಿಡೋಣ. 48, 32, ದೆನ್ 24, ರೈಟ್? ಎಸ್. ಎಲ್ಲ ಯಾವ ಮುಗಿದ ರೀ, 32, 48. ಇಟ್ ಮೀನ್ಸ್ 8 ಮುಗಿಯಾಗ. ಓಕೆ, ಡನ್. 8 ಆಗಲಿ, 8 4, 8 3, ರೈಟ್? ಎಸ್. ದೆನ್ 3 ಮುಗಿಯಾಗ 3 2, 3 1, 4 1. ನೆಕ್ಸ್ಟ್ 2 1, 2 2, 8 3 24. LCM ನೋಡ್ರಿ, 8 3 × 2 ಇಂಟು ಏನಾಗ್ತದ, 1 ಇದೆ. 1 ಬಿಡ್ರಿ 2 ಅಟ್ಟಕ್ಕೆ ನಮ್ಗೆ ಯಾಕೆ ಗುಣಾಕಾರ ಮಾಡ್ತಾ ಇದ್ದೇವೆ. 8 3 24, 2 48, 2 ಎಷ್ಟು ಬರ್ತೇಳ್ರಿ, 96 ಬರ್ತದೆ ನೋಡಿ. ಆನ್ಸರ್ ಎಷ್ಟು ಬರ್ತೇಳ್ರಿ, 96 ಬರ್ತೇಳ್ರಿ. ಸೊ ಆ ಮೂರಂಕಿ ಯಾವ ಕನಿಷ್ಠ ಸಂಖ್ಯೆನೂ 5ರಿಂದ ಹೆಚ್ಚಿಸಿದಾಗ ನೋಡಿ, ಮೂರಂಕಿ ಸಂಖ್ಯೆ ಇರಬೇಕಿಲ್ಲಿ. ಬಟ್ ನಮ್ಗೆ ಸಿಕ್ಕಿದ್ದೇನು ಹೇಳಿರೋದು, 2 ಅಂಕೆ ಸಂಖ್ಯೆ. ಹಾಗಾದ್ರೆ 3 ಅಂಕೆ ಸಂಖ್ಯೆ ಬೇಕಾದ್ರೆ ನಾವು ಏನು ಮಾಡ್ಬೇಕು ಹೇಳ್ರಿ, ಈ 96 ಎಸ್ಲೇ ಗುಣಾಕಾರ ಮಾಡಿದಾಗ 3 ಅಂಕೆ ಸಿಗ್ತಾ ಇದೆ. ನಾನು ಅವಾಗ ಹೇಳಿದೆ ಏನು ಹೇಳ್ರಿ, ಸೊ ನಾವು ಇದರ ಮಲ್ಟಿಪಲ್ಸ್ಗಳನ್ನ ಬರೆದು ಅಂದ್ರೆ ಅಪವರ್ತ್ಯಗಳನ್ನ ಬರೆದು ಅಂದ್ರೆ ಆ ಎಲ್ಲ ಸಂಖ್ಯೆಗಳು ಏನಾಗ್ತಡ್ರಿ, ಸೊ ಇವುಗಳಿಂದ ಡಿವೈಡ್ ಆಗ್ತಾ ಅನ್ನೋದನ್ನು ನಾವು ನೋಡಿದ್ದು. ಹಂಗೆ ನಮಗೆ 3 ಅಂಕೆ ಬೇಕಾದ್ರೆ ಈಗ 2ಲೇ ಗುಣಾಕಾರ. ಯಾಕಂದ್ರೆ 1 ಅಂಕೆ 96 ಬಂದರೆ 96, 96ಕ್ಕೆ 2ಲೇ ಗುಣಾಕಾರ ಮಾಡಿದ್ರೆ ಆಟೋಮೆಟಿಕ್ ಎಷ್ಟು, 96ಲೆ 12 ಬರ್ತಾ ಇದೆ. 2 6 12, 2 9 18 ಅಂತ 192. ಈ 192 ಅನ್ನೋದು ಏನು ಹೇಳ್ರಿ, 48 32 24ರಿಂದ ಭಾಗ ಹೋಗ್ತಾ ಇದೆ, ರೈಟ್? ಬಟ್ ಪ್ರಶ್ನೆ ಏನಂದ್ರೆ ಹೇಳ್ರಿ, ಯಾವ ಕನಿಷ್ಠ ಸಂಖ್ಯೆಯನ್ನ ನೋಡಿ, ಯಾವ ಕನಿಷ್ಠ ಸಂಖ್ಯೆನ 5ರಿಂದ ಹೆಚ್ಚಿಸಿದಾಗ, ಇದು ಆಲ್ರೆಡಿ ಹೆಚ್ಚಿದೆ, ಇದರಲ್ಲಿ 5 ಆಲ್ರೆಡಿ ಇದೆ. 5ನ್ನ ಕಳಿಬೇಕು. 192ದಾಗ 5ನ್ನ ಕಳೆದು ಅಂದ್ರೆ 187 ಬರ್ತಾ ಇದೆ. ಈ 187ಕ್ಕೆ 5ರಿಂದ ಹೆಚ್ಚಿಸಿದಾಗ 192 ಬರುತ್ತದೆ. ಆ 192 ಏನಾಗ್ತಾ ಇದೆ ಹೇಳ್ರಿ, ಸೊ ನೋಡಿ ನೆನ್ಪಿಟ್ಕೊಳ್ಳಿ, ಕನಿಷ್ಠ ಸಂಖ್ಯೆ ಅಂದ್ರೆ ಹೇಳ್ರಿ, ಸೊ 48 32 24ರಿಂದ ಭಾಗ ಹೋಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಕ್ಲಿಯರ್ ಆಯ್ತಲ್ರಿ? ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ. ಬನ್ನಿ ಮುಂದಿನ ಪ್ರಶ್ನೆನ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಇದೆ. ಎಸ್,
5, 6, 4 ಮತ್ತು 3 ಸಂಖ್ಯೆಗಳಿಂದ ನಿಖರವಾದ ಭಾಗವಾಗಬೇಕು. ನಿಖರವಾಗಿ ಭಾಗ ಹೋಗಬೇಕಾದ್ರೆ ಸೊ 2497ಕ್ಕೆ ಎಷ್ಟು ಸಂಖ್ಯೆನ ನೀವು ಕೂಡಿಸ್ತೀರಿ ಕನಿಷ್ಠ ಅಂತ ಕೇಳಿದ್ದಾರೆ. ಸೊ ಹಂಗೆ ನಿಮ್ಗೆ ಗೊತ್ತಿದೆ ಒಂದೇ ಸ್ಟೆಪ್ 5, ನೆಕ್ಸ್ಟ್ 6, ನೆಕ್ಸ್ಟ್ 4, ನೆಕ್ಸ್ಟ್ 3. ಓಕೆ, ಸೊ ಇವುಗಳು ಏನು ಮಾಡೋಣ ಅಂದರೆ LCM ಅನ್ನು ತೆಗೆದುಬಿಡೋಣ. ಸೊ 3 ಎರಡಲೇ ಇದೆ, ನೆಕ್ಸ್ಟ್ 3 ಒಂದಲೇ ಇದೆ, 4 4, ನೆಕ್ಸ್ಟ್ 5, ದೆನ್ 2 ಒಂದಲೇ, 2 ಎರಡಲೇ, 5 5 ಇದೆ, ಸೊ 1. ಸೊ LCM ಅನ್ನು ನೋಡಿದಾಗ 3 × 2 × 5 × 2 ರೈಟ್. ಸೊ 3 ಎರಡಲೇ 6, 6 5 32 ಎಷ್ಟು ಹೇಳ್ರಿ 60 ಕರೆಕ್ಟಾ. ಸೊ ಹಾಗಾದ್ರೆ ಸ್ನೇಹಿತರೆ ಈ ನಮಗೆ LCM 60 ಬರ್ತಲ್ಲ. ಸೊ 2497ಕ್ಕೆ ಎಷ್ಟು ಸಂಖ್ಯೆನ ಕನಿಷ್ಠವಾಗಿ ಕೂಡಿಸ್ಬೇಕು. ಕೂಡಿಸಿದಾಗ ಅದೇನಾಗ್ತೈತಿ 5, 6, 4, 3ರಿಂದ ಭಾಗವತೈತಿ. ಹಂಗಾರೆ 60 ಅನ್ನೋದನ್ನು ನಮ್ಗೆ ಗೊತ್ತಾಯಿತು. ಸೊ ಕ್ಲಿಯರ್. ಸೊ ಅವಾಗ ನಾವು ನೋಡೋಣ ಸ್ನೇಹಿತರೆ 60 ಅನ್ನೋ ಏನು ಮಾಡೋಣ ನೋಡ್ರಿ 2497ಕ್ಕೆ ಡಿವೈಡ್ ಮಾಡೋಣ. ಸೊ ಡಿವೈಡ್ ಮಾಡಿದಾಗ ಏನಾಗ್ತಿತ್ತು ನೋಡ್ಬಿಡೋಣ. ಓಕೆ, 64 ಎಷ್ಟು ನೋಡ್ರಿ 6 4 24, ಇಟ್ ಮೀನ್ಸ್ 245. ಸೊ 9 ಉಳಿತು, 0 0, ದೆನ್ ಎಷ್ಟಿದಪ್ಪ ಅಂದ್ರೆ 97 ಇದೆ ನೋಡಿ, 2497 7 ಇದೆ. ಓಕೆ, ದೆನ್ ಟೇಕ್ 7. ಓಕೆ, 61 60 ಎಷ್ಟು ಬಂತು ಹೇಳ್ರಿ ಶೇಷ ಎಷ್ಟು ಬಂತು 37. ಹಂಗಾರೆ ನಮಗಿಲ್ಲಿ ಏನು ಮಾಡ್ಬೇಕಂದ್ರೆ 37 ಬೇಕಾಗಿಲ್ಲ. ಸೊ ಇಷ್ಟು ಮೀನ್ಸ್ ಏನು ಹೇಳ್ರಿ 60ರಾಗ ನಾವೇನು ಮಾಡೋಣ ಅಂದರೆ ಈ 37ನ್ನ ಕಳೆದು ಬಿಡೋಣ. 37ನ್ನ ಕಳೆದು ಅಂದ್ರೆ ಎಷ್ಟು ಬಂತು 23 ಬಂತು ರೈಟ್. ಈ 23ಯನ್ನು ನಾವೇನು ಮಾಡ್ಬೇಕಂದ್ರೆ 2497ಕ್ಕೆ 23ಯನ್ನು ಕೂಡಿಸಿದ್ದು ಅಂದ್ರೆ ಸೊ ಅವಾಗ ಅದೇನಾದೀಪ ಅಂದ್ರೆ 5, 6, 4, 3 ಏನಾದೈತೆ ಸೊ ಭಾಗ ಹೋಗ್ತಾ ಇದೆ. ನೆನ್ಪಿಟ್ಕೋರಿ. ಇಟ್ ಮೀನ್ಸ್ ಉತ್ತರ ಎಷ್ಟು ಬರ್ತೈತೆ ನೋಡ್ರಿ 2497 23 ಕೂಡಿಸಿದ್ದು ಅಂದ್ರೆ 2520 ಇದೆ. ಸೊ ಇದು ಏನಾಗ್ತದಪ್ಪ ಅಂದ್ರೆ ಕಂಪಲ್ಸರಿ 5, 6, 4 ಮತ್ತು 3ರಿಂದ ಏನಾಗ್ತದೆ ಸೊ ಡಿವೈಡ್ ಆಗ್ತಾ ಇದೆ. ನೋಡಿ ಎಷ್ಟು ವೆರೈಟಿ ಕ್ವಶನ್ಸ್ಗಳಿದಾವೆ, ಭಾಳಷ್ಟು ವೆರೈಟಿ ಇದಾವೆ. ಸೊ ಇವ ನಮಗೆ ಏನಾಗ್ತವಪ್ಪ ಅಂದ್ರೆ ಟಫ್ ಅನ್ನಿಸ್ತಿರ್ತಾವೆ, ನೆನಪಿಟ್ಕೋರಿ. ಓಕೆ, ಸೊ ಬನ್ನಿ ಸಿಂಪಲ್ ಆದಂಥ ಪ್ರಶ್ನೆ ಮತ್ತೊಂದು ನಿಮ್ಮ ಕಣ್ಣು ಮುಂದೆ ಸಿಗ್ತಾ ಇದೆ ಸ್ನೇಹಿತರೆ. ಸಮೀಕರಣವನ್ನು ಬಿಡಿಸಿ ಅಂತ ಇದೆ. ಸೊ ಬನ್ನಿ ಯಾವ ರೀತಿ ಬಿಡಿಸೋಣ. ಓಕೆ, 3 ಇದೆ, 3 ದೆನ್ ಬ್ರಕೆಟ್ ಇದೆ, ಬ್ರಕೆಟ್ 2x ಪ್ಲಸ್ ಏನಿದೆ 1 ಮೈನಸ್ ಇಲ್ಲಿ 2ರ ಘಾತ x ಬರೋಣದೆ ಇಂಟು 2ರ ಘಾತ 2 ಬರೋಣ. ಸೊ ಇಂಟು ಇದೆ ಪ್ಲಸ್ ಏನಿದೆ 5 ಇದೆ = 0. ಸೊ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಒಳಗಡೆ ಇಂಟು ಮಾಡಿದ್ರೆ 3 × 2x ಅಂದ್ರೆ ಏನಾಗ್ತದೆ 3 × ಏನಾಗ್ತದೆ 2x ಆಗ್ತಾ ಇದೆ ಕರೆಕ್ಟಾ. ದೆನ್ 3 ಒಂದೇ ಎಷ್ಟು ಹೇಳ್ರಿ 3 ಮೈನಸ್ 2ರ ಘಾತ x 2 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 4 ಆಗ್ತಾ ಇದೆ ಪ್ಲಸ್ ಏನು ಹೇಳ್ರಿ 5 = 0. ಸೊ ಇದನ್ನಷ್ಟೇ ನಾವೇನು ಮಾಡೋಣ ಅಂದರೆ ಗಮನಿಸೋಣ ಸ್ನೇಹಿತರೆ, ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಓಕೆ, ಎಸ್ ಇಲ್ಲಿ ನಾವು 2ರ ಘಾತ x ಅನ್ನ ಕಾಮನ್ ತಗೊಂಡೋಣ. 2ರ ಘಾತ x ಕಾಮನ್ ತಗೊಂಡ್ರೆ 3 ಉಳಿತು ರೈಟ್. ಸೊ 3 ಉಳಿತಲ್ಲ. ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ 3. ಸೊ 3 ಏನಾಗ್ತಾ ಇದೆ ಅಂದ್ರೆ ಬರ್ತಾ ಇದೆ, ತಾವು ಸಹಿತ ನೋಡ್ಬೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ವೇಟ್ ಮಾಡೋಣ ಸ್ನೇಹಿತರೆ. ನೆನಪ ನೋಡಿ, ಈ ಸ್ಟಾಪ್ಗಿಂತ ಮುಂಚೆ ಬೇರೆ ಸ್ಟಾಪ್ ಇದೆ, ನೋಡೋಣ ಬನ್ನಿ. ಸೊ ಈ 3, 5 ಒಂದು ಇದೆಲ್ಲ ಅದನ್ನು ಫೆಲ್ ಮಾಡಿಬಿಡೋಣ. 3 × 2x ಆಮೇಲೆ ಇಂಟು 2x ಮೈನಸ್ ಇಂಟು 4 ಇದೆ. 3 5 ಎಷ್ಟೈತೆ ಹೇಳ್ರಿ 8 ಐತೆ, ಅದನ್ನು ದಂಡಿಗೆ ಇಟ್ಬಿಡೋಣ. ಓಕೆ, ಸೊ ಇದರಲ್ಲಿ ಏನು ಮಾಡೋಣ ಅಂದ್ರೆ 2x ಅನ್ನು ಕಾಮನ್ ತೆಗೋಣ. 2x ಕಾಮನ್ ತಗೋದ್ರಿಂದ ಸೊ 3 ಮೈನಸ್ ಏನಾಗ್ತಾ ಇದೆ 4 ಉಳಿತಾ ಇದೆ ಪ್ಲಸ್ ಏನಪ್ಪ ಅಂದ್ರೆ 8 = ಏನಪ್ಪ ಅಂದ್ರೆ ಸೊ 0 ಅದನ್ನು ಮಾಡ್ತಾ ಇದೆ. ಕ್ಲಿಯರ್. ಎಸ್ ಬನ್ನಿ, ಸೊ 1 ನಿಮಿಷ ವೇಟ್ ಮಾಡಿ. ಎಸ್ ಸ್ನೇಹಿತರೆ, ಕ್ಲಿಯರ್ ಆಗಿ ನಾವು ನೋಡ್ತಾ ಇದ್ದೀವಿ ಸ್ಟಾಪ್ ಇಲ್ಲಿ. ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ 2ರ ಘಾತ x ಇದೆ. ಸೊ 3ರಲ್ಲಿ 4 ಕಳೆದ -1 ಬರ್ತಾ ಇದೆ. ಸೊ ಪ್ಲಸ್ ಏನಿದೆಪ್ಪ ಅಂದ್ರೆ 8 ಆ ಕಡೆ ಹೋದ್ರೆ ಏನಾಗ್ತದೆ -8 ಆಗ್ತದೆ ಕರೆಕ್ಟಾ. ಸೊ ಇದನ್ನು ಬಿಡಿಸ್ತಾ ಇದ್ದೀನಿ, ತಾವು ನೋಡ್ಬೋದು. 2ರ ಘಾತ x -1 ಅಂದರೆ ಇಟ್ ಮೀನ್ಸ್ -2ರ ಘಾತ x = ಏನಾಗ್ತದಪ್ಪ ಅಂದ್ರೆ -8 ಆಗ್ತದೆ. ಮೈನಸ್ ಕ್ಯಾನ್ಸಲ್ ಅದು. 2ರ ಘಾತ x = 2ರ ಘಾತ 3ರ ರೂಪದಲ್ಲಿ ಬರೀಬೋದು 8ಅನ್ನು. ಓಕೆ, ಸೊ ಅವಾಗ x = ಎಷ್ಟು ಆಗ್ತಾ ಇದೆ ಹೇಳ್ರಿ 3 ಆಗ್ತಾ ಇದೆ ನೋಡಿ. ಸೊ ಆನ್ಸರ್ ಏನು ಬರ್ತಾ ಹೇಳ್ರಿ x = 3 ಆಗ್ತಾ ಇದೆ. ಕ್ಲಿಯರಾ, ಸಿಂಪಲ್ ಇದೆ, ಆರಾಮಾಗಿ ಬರೀಬೋದು ಅಂತ ಹೇಳ್ತಾ ಬನ್ನಿ. ಆಲ್ರೆಡಿ ಈಸಿ ಆದಂಥ ಮತ್ತೊಂದು ಪ್ರಶ್ನೆ ನಾವು ನೋಡ್ತಾ ಇದ್ದೇವೆ. 2145ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. ಪ್ರೈಮ್ ಫ್ಯಾಕ್ಟರ್ಸ್ ಅಂತ ನಾವು ಕರಿತಾ ಇದ್ದಾರೆ. ಸಿಂಪಲ್ ಸ್ನೇಹಿತರೆ 2145. ಸೊ 2ನ ಬಗ್ಗೆಯಲ್ಲಿ ಅಂತೂ ಹೋಗೋದಿಲ್ಲ. ಸೊ 3ನ ಬಗ್ಗೆಯಲ್ಲಿ ಹೋಗ್ತಿದ್ದೆ ನಾನು ನೋಡೋಣ ಬನ್ನಿ. 2 3 3 4 7 5 ಎಸ್ ಹೋಗ್ತದೆ. 3ನ ಬಗ್ಗೆಯಲ್ಲಿ 3 7 21 3 1 ನೆಕ್ಸ್ಟ್ 3 5. ಓಕೆ, ಎಸ್
ದೆನ್ ಮತ್ತು ಮೂರನೇ ಮಗಿಲಿ ಹೋಗ್ತೀನಿ ನೋಡ್ರಿ, 7 1 8 8 13 ಹೋಗೋದಿಲ್ಲ. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 5 ಇದೆ ಅಂದ ಕೂಡಲೇ ಗ್ಯಾರಂಟಿ 5 ಹೋಗ್ತೈತಿ. 3 ಒಂದಲೇ 5 ಒಂದಲೇ 5 21 5 4 ಎಷ್ಟಪ್ಪ ಅಂತಂದ್ರೆ ನೋಡಿ 25 5 3 ಎಷ್ಟು ಹೇಳ್ರಿ 15. ಸೊ 143 ಇದು ಮತ್ತು 5 ಮಗ್ಗಿಲಿ ಹೋಗ್ತದ್ರಿ. ಸೊ ಹೋಗೋದೇ ಇಲ್ಲ. ಓಕೆ, ಸೊ ಹಾಗಾದ್ರೆ 11 ಮಗ್ಗಿಲಿ ಹೋಗ್ತಾ ಇದೆ. ಸೊ 11 ಒಂದಲೇ 11 11 3 ಎಷ್ಟು ಹೇಳ್ರಿ 33. ದೆನ್ 13 ಒಂದಲೇ. ಸೊ ಪ್ರೈಮ್ ನಂಬರ್ಸ್ ಯಾವಾಗ ನೋಡ್ರಿ ಫ್ಯಾಕ್ಟರ್ಸ್ 3 × 5 × 11 × 13. ನೋಡಿ ಎಷ್ಟು ಈಸಿ ಆದಂಥ ಪ್ರಶ್ನೆ ಪತ್ರಿಕೆಗಳನ್ನು ತಾವು ನೋಡ್ಬೋದು. 3 5 11 13 ಹೌದಾ, ಭಾಳಷ್ಟು ಈಸಿ ಆದಂಥದ್ದಾವೆ. ಬಟ್ ನಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಿಲ್ಲಿ. ಪ್ರಾಕ್ಟೀಸ್ ಮಾಡಿದೆ ಯಾವುದೇ ಅಂಕಗಳನ್ನು ಇಲ್ಲಿ ಹೆಚ್ಚಿಗೆ ಗಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ನೆನಪಿಟ್ಕೋರಿ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಇದ್ದರೆ ನೆನಪಿಟ್ಕೋರಿ. ಬನ್ನಿ ಮತ್ತೊಂದು ಈ ಬಾರಿ ಕೇಳಿದಂಥ ಪ್ರಮುಖ ಪ್ರಶ್ನೆ ಇದೆ ಸ್ನೇಹಿತರೆ. 129 ಇದೆ, 545 ಇದೆ. ಸೊ ಇವುಗಳನ್ನು ಭಾಗಿಸಿದಾಗ ಶೇಷಗಳು ಏನಾಗ್ತಪ್ಪ ಅಂದ್ರೆ ಸೊ 3 ಬರ್ತಾ ಇದೆ, 5 ಬರ್ತಾ ಇದೆ. ಹಾಗಾದ್ರೆ ಅದು ಭಾಗಿಸಬಲ್ಲ ಅತ್ಯಂತ ಗರಿಷ್ಠ ಅನ್ನುವಂಥ ಸಂಖ್ಯೆ ಕೇಳಿದರೆ, ಗರಿಷ್ಠ ಇಟ್ ಮೀನ್ಸ್ HCF, ಕನಿಷ್ಠ ಬರ್ತಂದ್ರೆ LCM ಅನ್ನೋದು ಮೈಂಡದಲ್ಲಿ ಇರಬೇಕು ನಿಮಗೆ. ಓಕೆ, ಎಸ್. ಹಾಗಾದ್ರೆ ಬನ್ನಿ 129ದಾಗ ಏನು ಮಾಡೋಣ ಅಂದ್ರೆ ಸೊ 3 ಅನ್ನ ಕಡೆನ ಸೊ ಆನ್ಸರ್ ಏಟ್ ಬರ್ತಾ ಇದೆ 126 ಕರೆಕ್ಟಾ. ದೆನ್ ನೆಕ್ಸ್ಟ್ ಯಾವುದಿದೆ 545 ಇದೆ. ಸೊ -5ನ ಕಡೆನ ಸೊ ಆನ್ಸರ್ ಎಷ್ಟು ಬಿಟ್ಟಿಡ್ರಿ 540. ಓಕೆ, ಯಾಕಂದ್ರೆ ಶೇಷಗಳನ್ನು ತೆಗಿಬೇಕಲ್ಲ. ಸೊ ತೆಗೆದುಕೊಳ್ಳೆ ನಮಗೇನು ಉಳಿದಿಡ್ರಿ 126. ದೆನ್ 546 ಉಳಿತು, 540 ಉಳಿತು. ಸೊ ಇವುಗಳ LCMನ ತೆಗೆದುಬಿಡೋಣ. ಯಾವ ಮಗ್ಗೆಯಲ್ಲಿದ್ದಾವೆ ಸೊ ಇಲ್ಲೇ ಹೇಳ್ತದೆ ನೋಡಿ. ಮೇ ಬಿ ಯಾವ ಮಗ್ಗೆ ಇರ್ಬೋದು ಹೇಳ್ರಿ ಅಂದಾಜು ನಿಮ್ಮ ಪ್ರಕಾರ. ಸೊ ದಟ್ ಈಸ್ ಇಲ್ಲಿ ಆನ್ಸರ್ ಏನಾಗಿರ್ತದೆ ಅಂದ್ರೆ ನಮ್ಗೆ ಸಿಗ್ತಾ ಇದೆ. ಓಕೆ, ಸೊ ಫಸ್ಟ್ ನಮ್ಗೆ ಯಾವುದೂ ಬರಲ್ಲದಂದ್ರೆ ಸೊ ಈಗ ಟೇಕ್ ಥರ್ಡ್ 3 ಮಗ್ಗಿಲಿ ಹೋಗೋಣ. 3 4 12 3 2 ನೆಕ್ಸ್ಟ್ 3 1 3 3 8 0 0 18 ಹೊತ್ತು 42 ಹೊತ್ತು. ಸೊ ಇವಾಗಾದ್ರೆ ಯಾವ ಮಗ್ಗೆಯಲ್ಲಿದಾವೆ ಹೇಳ್ಬೋದಾ? 42 ಇದೆ. ಸೊ ದೆನ್ ಎಷ್ಟಿದೆ ಹೇಳ್ರಿ 18. ಸೊ ಈಗೂ ಯಾವ ಬರಲ್ಲ ಅಂದರೆ ಯು ಕ್ಯಾನ್ ಟೇಕ್ 2. ಓಕೆ, 2 2 2 1 ನೆಕ್ಸ್ಟ್ 2 9 0 0 ರೈಟ್. 21 ಮತ್ತು 90 ಬರ್ತಾ ಇದೆ. ಸೊ ಇವಾಗ ಮತ್ತು 3 ಮಗ್ಗಿಲಿ ಹೋಗೋಣ ರೀ. ನೆಕ್ಸ್ಟ್ ಯಾವ ತಗೋಬೋದು 3 7 21 3 3 0 0 ರೈಟ್. ಸೊ ನೋಡಿ ನಮ್ಮ LCM ಎಷ್ಟು ಬರ್ತಾ ಇದೆ 3 × 2 × 3 ರೈಟ್. 3 2 6 6 3 18. ಸೊ ಹಾಗಾದ್ರೆ ಇವೆರಡು ಸಂಖ್ಯೆಗಳು ಯಾವುದು 129 ಆಗಿರ್ಬೋದು 540 ಆಗಿರ್ಬೋದು ಕರೆಕ್ಟಾ. ಸೊ ಯಾವ್ದು ಹೇಳಿದ್ರೆ 540 ಆಗಿರ್ಬೋದು. ಸೊ ಇವೇನಾಗ್ತಾವಪ್ಪ ಅಂದ್ರೆ ಪ್ರಮುಖವಾಗಿ 18ರಿಂದ ಭಾಗಿಸಿದಾಗ ಶೇಷವನ್ನು 3 ಮತ್ತು 5 ಕೊಡ್ತಾ ಇದ್ದಾವೆ ಕರೆಕ್ಟಾ. ಸೊ 18ರಿಂದ ಇವುಗಳನ್ನ ಭಾಗಿಸ್ರಿ, ಶೇಷ ಏನು ಉಳಿತಾ ಇದೆ 3 ಮತ್ತು 4 ಯಾವುದು 5 ಉಳಿತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದಾರೆ. ಕ್ಲಿಯರಾ? ಎಸ್. ಬನ್ನಿ ಮತ್ತೊಂದು ಪ್ರಶ್ನೆ ಇದೆ ಸರ್ ನೋಡಿ. ವರ್ಗ ಸಂಖ್ಯೆಗಳ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಸೊ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಸೊ 1 2 3 4 ಇದನ್ನು ಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಾಗಿದ್ರಿ. ಸೊ ಅದಕ್ಕೆ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಕೇಳಿದೆ. ಎಷ್ಟನ್ನು ಕಳೆದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗ್ತಾ ಇದೆ. ಸಿಂಪಲ್ ಆಗಿದೆ. ಸೊ 1 2 3 4. ಸೊ ಇಲ್ಲಿ ಭಾಗಾಕಾರ ವಿಧಾನದಿಂದ ನಾವೇನು ಮಾಡಬೇಕು ಸೊ ವರ್ಗಮೂಲವನ್ನು ಕಂಡುಹಿಡಿಯಬೇಕಾಗ್ತದೆ ಕರೆಕ್ಟಾ. ಎಸ್. 12ಕ್ಕೆ ಸಮೀಪ ಇರ್ತಕ್ಕಂಥ ವರ್ಗ ಸಂಖ್ಯೆ 3 3 3 ಎಷ್ಟಪ್ಪ ಅಂತಂದ್ರೆ 9. ಸೊ ಕಳೀರಿ. ಸೊ 3 ಉಳಿತಾ ಇದೆ. ದೆನ್ ಇಲ್ಲಿ 3 ತುಂಬಿದ್ರೆ ಅಂದ್ಕೊಳ್ಳಿ 3 ಏನು ಮಾಡಬೇಕು ಕೂಡಿಸ್ಬೇಕಾಗ್ತಾ ಇದೆ. ಸೊ 3 3 ಏನಾಗ್ತದೆ 6 ಆಗ್ತಾ ಇದೆ. ದೆನ್ ಮುಂದಿನ ಸಂಖ್ಯೆಗಳನ್ನ ತಗೋರಿ 3 4 5 334. ಸೊ ಸಮೀಪಕ್ಕೆ ಬಂದಂದ್ರೆ ಈಗ 6 ಇದೆ. ಸೊ 5 ಗುಣಾಕಾರ ಮಾಡಿ ನೋಡ್ರಿ 5 5 25 5 6 30 ಎಸ್. ಓಕೆ, ನಾವಿಲ್ಲಿ ನೋಡೋಣ 5 ಗುಣಾಕಾರ ಮಾಡೋಣ ರೀ. ಸೊ 5 ಗುಣಾಕಾರ ಮಾಡಿದಾಗ ಸೊ 325 ಅಂತು. ಓಕೆ, ಎಸ್. 14ನ 5 ಕಳೆದ್ರೆ 9, 3 3 ಕಳೆದ್ರೆ 0, 3 3 ಕಳೆದ್ರೆ 0 ರೈಟ್. ಸೊ ಹಾಗಾದ್ರೆ ಸ್ನೇಹಿತರೆ ಎಷ್ಟನ್ನು ಕಳೆಯಬೇಕು ಅದು 1234ರಲ್ಲಿ ನಾವು 9ನ್ನು ಏನಾದರೂ ಕಳೆದು ಅಂದ್ರೆ ಸೊ ನಮಗೇನು ಸಿಗ್ತಾ ಇದೆಯಪ್ಪ ಅಂದ್ರೆ ನೋಡಿ ಒಂದು 12 25 ಅನ್ನೋದು ಸಂಖ್ಯೆ ಸಿಗ್ತಾ ಇದೆ. ಸೊ ಇದೊಂದು ಏನಾಗಿರ್ತದೆ ಹೇಳ್ರಿ ವರ್ಗ ಸಂಖ್ಯೆ ಆಗಿರ್ತಾ ಇದೆ ನೋಡಿ. ಇದೊಂದು ಏನಾಗಿರ್ತದೆ ವರ್ಗ ಸಂಖ್ಯೆ ಆಗಿರ್ತಾರೆ. ಕ್ಲಿಯರಾ? ಸೊ ಸಿಂಪಲ್ ಆಗಿದೆ. ಸೊ ಆನ್ಸರ್ ಏನು ಬರ್ತಾ ಇದೆಪ್ಪ ಅಂದ್ರೆ 9 ಬರ್ತಾ ಇದೆ ನೋಡಿ. ಕೆಲವೊಂದು 1 ಮಾರ್ಕಸ್ 2 ಮಾರ್ಕಸ್ ಕೇಳ್ತಕ್ಕಂಥ ಪ್ರಶ್ನೆಗಳು ಏನಾಗಿದಪ್ಪ ಅಂದ್ರೆ 1 ಅಂಕದಲ್ಲಿ ಸಹಿತ ಬಂದಿದ್ದಾವೆ, ನೆನಪಿಟ್ಕೋರಿ ಸ್ನೇಹಿತರೆ. ಕ್ಲಿಯರಾ? ಸೊ ಒಟ್ಟಾರೆ ನಾನು ನಿಮಗೆ ಏನು ಹೇಳೋದಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ ಸಿಂಪಲ್ ಆಗಿ ಸೊ
ಸಂಖ್ಯೆಗಳ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಇನ್ನೂ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಅದನ್ನು ನಾನು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಸಂಖ್ಯೆಗಳು ಅನ್ನುವಂಥ ಟಾಪಿಕ್ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನೋದು ಸಹಿತ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗಾಗಿ ಇರ್ತಕ್ಕಂಥ ಏಕೈಕ ಒಂದು ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ನಿಮ್ಮ ಬೆಂಬಲ ಇರಲಿ. ಸೊ ಮಾರ್ಚ್ 10ರಿಂದ ಸೊ ಟಾಪಿಕ್ ವೈಸ್ ಏನಾಗ್ತದಪ್ಪ ಆ ಥರ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮಿಸ್ ಮಾಡ್ಕೋಕೆ ಹೋಗಬೇಡಿ. ಮಿಸ್ ಮಾಡ್ಕೊಂಡ್ರಂದ್ರೆ ಸೊ ನಮ್ಮ ಗುರಿ ಏನಿದಪ್ಪ ಅಂದ್ರೆ ಸೊ 75 ಅಂಕಗಳು ಪಡಿಬೇಕು. ನೀವು ಗಣಿತದಲ್ಲಿ 75 ಅಂಕಗಳು ಬರುವಂತೆಯೇ ಪ್ರಶ್ನೆ ಪತ್ರಿಕೆನ ನಾವು ರೆಡಿ ಮಾಡ್ತಾ ಇದ್ದಾವೆ. ಅಲ್ಲಿ ನಿಮಗೆಲ್ಲ ಸಿಗ್ತಾ ಇದೆ ಸ್ನೇಹಿತರೆ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸ್ನೇಹಿತರೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಚಿಕ್ಕೋಡಿ ಅಂತ ಇದೆ. ಸೊ ತಾವು ಸಹಿತ ಜಾಯಿನ್ ಆಗ್ಬೋದು. ಅನ್ಅಕಾಡೆಮಿಲೂ ಸಹಿತ ಪ್ರೀ ಕ್ಲಾಸ್ಗಳಾವೆ, ಮಿಸ್ ಮಾಡ್ಕೋಕೆ ಹೋಗಬೇಡಿ. ಅಲ್ಲೂ ಸಹಿತ ಜಾಯಿನ್ ಆಗಿ ಅಂತ ಹೇಳ್ತಾ ನಿಮ್ಮ ಒಂದು ಜ್ಞಾನವನ್ನು ಭಾಳಷ್ಟು ಹೆಚ್ಚಿಗೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಶುಭ ದಿನ. ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.